ನಮಸ್ಕಾರಗಳಿರಿ. ಈ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರುಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಅದರ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ ಗಳು ಯಾವ ರೀತಿ ಟ್ರೇಡ್ ಆಗ್ತಿದೆ, ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ, ಈ ಎಲ್ಲ ವಿಚಾರವನ್ನ ತಿಳ್ಕೊಳ್ಳೋಣ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಮೊದಲಿಗೆ ಪಿಯೂಷ್ ಗೋಯಲ್ ಹಾಗೂ 200 ಮೆಂಬರ್ಸ್ ತಂಡ ಜಪಾನ್ಗೆ ಭೇಟಿ ಕೊಡ್ತಾ ಇದೆ. ಟ್ರೇಡ್ ಟೈಸ್ ಗೆ ಸಂಬಂಧಪಟ್ಟಂತ ಮಾತುಕತೆಗಳನ್ನ ಆಡಲಿಕ್ಕೆ ಡೆಡಿಕೇಟೆಡ್ ಸೆಷನ್ಸ್ ಕೂಡ ಇರುತ್ತೆ. ಅದರಲ್ಲೂ ಸೆಮಿಕಂಡಕ್ಟರ್ ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗೆ ಸಂಬಂಧಪಟ್ಟಂತೆ ಅಂಡ್ ಸ್ಟಾರ್ಟ್ಅಪ್ಸ್, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಇವರುಗಳ ಜೊತೆ ಕೂಡ ಡೆಡಿಕೇಟೆಡ್ ಸೆಷನ್ಸ್ ಅನ್ನ ಮಾಡೋ ಬಗ್ಗೆ ಸುದ್ದಿಗಳು ಬರ್ತಾ ಇದೆ. ಈ ಕಾರಣಕ್ಕೆ ಇಲ್ಲಿಂದ ಯಾವ ಸುದ್ದಿಗಳು ಬರ್ತವೆ ಅನ್ನೋದನ್ನ ವಾಚ್ ಮಾಡಬಹುದು. ಏನಾದ್ರೂ ಮಾರ್ಕೆಟ್ಗೆ ಪಾಸಿಟಿವ್ ಆಗುವಂತ ಸುದ್ದಿಗಳು, ಎಸ್ಪೆಷಲಿ ಸೆಕ್ಟರಲ್ ವೈಸ್ ಸುದ್ದಿಗಳು ಬರ್ಬೋದು. ಹಾಗಾಗಿ ಇವತ್ತು ನಾಳೆ ಇರುತ್ತೆ ಈ ವಿಸಿಟ್, ವಾಚ್ ಮಾಡಬಹುದು. ಈ ಇವೆಂಟ್ ಕಡೆ ಯಾವ ರೀತಿ ಅಪ್ಡೇಟ್ ಗಳು ಬರ್ತವೆ ಅಂತ. ಗ್ರಾಸಿಮ್ ಇಂಡಸ್ಟ್ರೀಸ್ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ನೋಡಬಹುದು, ಕುಮಾರ್ ಮಂಗಳಂ ಬಿರ್ಲಾ ಸೀಸ್ ಗ್ರಾಸಿಮ್ ರೆವೆನ್ಯೂ ರೀಚ್ 2 lakh crore in FY27 as growth platform scale up. ಇದೇ ಆರ್ಥಿಕ ವರ್ಷದಲ್ಲಿ 2 ಲಕ್ಷ ಕೋಟಿಯನ್ನ ರೀಚ್ ಮಾಡುತ್ತೆ ಗ್ರಾಸಿಮ್ ಇಂಡಸ್ಟ್ರೀಸ್ ನ ರೆವಿನ್ಯೂ ಅಂತ ಮಾತನ್ನ ಕುಮಾರ್ ಮಂಗಳಂ ಬಿರ್ಲಾ ಅವರು ಹೇಳಿದ್ದಾರೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ, ವಾಚ್ ಮಾಡಬಹುದು. ಗ್ರಾಸಿಮ್ ಇಂಡಸ್ಟ್ರೀಸ್ ನ ಏನಾದ್ರು ರಿಯಾಕ್ಷನ್ ಇರುತ್ತಾ ಅಂತ. SBI ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಚೇರ್ಮನ್ CS ಶೆಟ್ಟಿ ಅವರು SBI ಮೇ ರೀಚ್ 200 lakh crore ಟೋಟಲ್ ಬಿಸಿನೆಸ್ ಬೈ 2030. 2030 200 ಲಕ್ಷ ಕೋಟಿ ಟೋಟಲ್ ಬಿಸಿನೆಸ್ ಅನ್ನ ರೀಚ್ ಮಾಡಬಹುದು ಅನ್ನೋ ಅಂತ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಈ ಸುದ್ದಿ ಕಾರಣಕ್ಕೆ SBI ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಇದನ್ನು ಸಹ ವಾಚ್ ಮಾಡಬಹುದು. ಅರಬಿಂದೋ ಫಾರ್ಮಾ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿಯಲ್ಲಿ USFDA ಇನ್ಸ್ಪೆಕ್ಷನ್ ಇತ್ತು. ಇನ್ಸ್ಪೆಕ್ಷನ್ ಕಂಪ್ಲೀಟ್ ಆಗಿದೆ ವಿತ್ 1 ಅಬ್ಸರ್ವೇಷನ್. ಈ ಸುದ್ದಿ ಕಾರಣಕ್ಕೆ ಅರಬಿಂದೋ ಫಾರ್ಮಾ ಫೋಕಸ್ ಅಲ್ಲಿ ಇರುತ್ತೆ, ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ. ನಂತರ ವಿಮ್ಟಾ ಲ್ಯಾಬ್ಸ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಯಲ್ಲಿ ಒಂದು ಸೈಬರ್ ಸೆಕ್ಯೂರಿಟಿ ಇಶ್ಯೂ ರೈಸ್ ಆಗಿದೆ. ಅಂದ್ರೆ IT ಇನ್ಫ್ರಾಸ್ಟ್ರಕ್ಚರ್ ಗೆ ಅಫೆಕ್ಟ್ ಮಾಡುವಂತ ಸೈಬರ್ ಸೆಕ್ಯೂರಿಟಿ ಇಶ್ಯೂ ಬಂದಿದೆ. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿ ಇರುತ್ತೆ. ವಿಮ್ಟಾ ಲ್ಯಾಬ್ಸ್ ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ. ನಂತರ ಶ್ರೀ ರೇಣುಕಾ ಶುಗರ್ಸ್ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿಯಲ್ಲಿ ICICI ಬ್ಯಾಂಕ್ ಮೋರ್ ದನ್ 2% ಹೋಲ್ಡಿಂಗ್ ಅನ್ನ ಇಟ್ಕೊಂಡಿತ್ತು. ಈಗ ಆ ಹೋಲ್ಡಿಂಗ್ ಅನ್ನ ಮಾರಾಟ ಮಾಡಿದೆ. ಓಪನ್ ಮಾರ್ಕೆಟ್ ನ ಮೂಲಕ ಮೋರ್ ದನ್ 2% ಸ್ಟೇಕ್ ಅನ್ನ ಮಾರಾಟ ಮಾಡಿರೋ ಬಗ್ಗೆ ಅಪ್ಡೇಟ್ ಬಂದಿದೆ. ಈ ಸುದ್ದಿ ಕಾರಣಕ್ಕೆ ರೇಣುಕಾ ಶುಗರ್ಸ್ ಫೋಕಸ್ ಅಲ್ಲಿ ಇರುತ್ತೆ. ಇದನ್ನು ಸಹ ವಾಚ್ ಮಾಡಬಹುದು. KPI ಗ್ರೀನ್ ಎನರ್ಜಿ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿಯ ಸಬ್ಸಿಡಿಯರಿ ಸನ್ ಡ್ರಾಪ್ ಎನರ್ಜಿಯ ಒಂದು ಅಕ್ವಿಸಿಷನ್ ಅನೌನ್ಸ್ ಮಾಡಿದೆ. DMGEL ನಲ್ಲಿ 100% ಸ್ಟೇಕ್ ಅನ್ನ ತಗೊಂಡಿದೆ 55 ಕೋಟಿಗೆ ಥ್ರೂ ಶೇರ್ ಸ್ವಾಪ್. ಈ ಅಕ್ವಿಸಿಷನ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. KPI ಗ್ರೀನ್ ಎನರ್ಜಿಯನ್ನು ಕೂಡ ವಾಚ್ ಮಾಡಬಹುದು ಈ ಸುದ್ದಿಗೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ. ನಂತರ ರಾಘವ್ ಪ್ರೊಡಕ್ಟಿವಿಟಿ ಎನ್ಹಾನ್ಸರ್ಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿಯ ಸಬ್ಸಿಡಿಯರಿಗೆ ರಾಘವ್ ಪ್ರೊಡಕ್ಟಿವಿಟಿ ಸೊಲ್ಯೂಷನ್ಸ್ ಗೆ ಇಂಡಿಯನ್ ಪೇಟೆಂಟ್ ಸಿಕ್ಕಿದೆ. ಸಿಲಿಕಾ ರಾಮಿಂಗ್ ಮಾಸ್ ಪ್ರೊಡಕ್ಷನ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ. ಈ ಸುದ್ದಿ ಕಾರಣಕ್ಕೆ ರಾಘವ್ ಪ್ರೊಡಕ್ಟಿವಿಟಿ ಎನ್ಹಾನ್ಸರ್ ಫೋಕಸ್ ಅಲ್ಲಿ ಇರುತ್ತೆ. ಸ್ಟಾಕ್ ಅನ್ನ ವಾಚ್ ಮಾಡಬಹುದು ಈ ಸುದ್ದಿ ಯಾವ ರೀತಿ ಇಂಪ್ಯಾಕ್ಟ್ ಮಾಡುತ್ತೆ ಅಂತ. ಫೆಡರಲ್ ಬ್ಯಾಂಕ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಯ ಬೋರ್ಡ್ $500 million ಮೊತ್ತದ ಫಾರಿನ್ ಬಾಂಡ್ಸ್ ಅನ್ನ ಇಶ್ಯೂ ಮಾಡಿ ಫಂಡ್ ರೈಸ್ ಮಾಡೋದಕ್ಕೆ ಅಪ್ರೂವಲ್ ಅನ್ನ ಕೊಟ್ಟಿದೆ. ಈ ಕಾರಣಕ್ಕೆ ಫೋಕಸ್ ಅಲ್ಲಿ ಇರುತ್ತೆ. ಫೆಡರಲ್ ಬ್ಯಾಂಕ್ ಅನ್ನು ಕೂಡ ವಾಚ್ ಮಾಡಬಹುದು. ಮುಂದುವರಿಯ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರೂ ಸಪೋರ್ಟ್ ಬೇಕಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗ್ಬೇಕಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಲಿಂಕ್ ಅನ್ನು ಬಳಸ್ಕೊಂಡು ಅಕೌಂಟ್ ಅನ್ನು ಓಪನ್ ಮಾಡಿಕೊಂಡು ಸಂಪರ್ಕ ಮಾಡಬಹುದು. ನಂತರ ನ್ಯಾಟ್ಕೋ ಫಾರ್ಮಾ ಲಿಮಿಟೆಡ್ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಯ ವಿಶಾಖಪಟ್ಟಣಂ ಫೆಸಿಲಿಟಿನಲ್ಲಿ USFDA ಇನ್ಸ್ಪೆಕ್ಷನ್ ಇತ್ತು. ವಿತ್ 4 ಅಬ್ಸರ್ವೇಷನ್ ಇನ್ಸ್ಪೆಕ್ಷನ್ ಕಂಪ್ಲೀಟ್ ಆಗಿದೆ. ಈ ಸುದ್ದಿ ಕಾರಣಕ್ಕೆ ನ್ಯಾಟ್ಕೋ ಫಾರ್ಮಾ ಫೋಕಸ್ ಅಲ್ಲಿರುತ್ತೆ. ಇದನ್ನು ಸಹ ವಾಚ್ ಮಾಡಬಹುದು. HG ಇನ್ಫ್ರಾ ಎಂಜಿನಿಯರಿಂಗ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ ಇಕ್ರಾ ರೇಟಿಂಗ್ ಅನ್ನ ರಿವೈಸ್ ಮಾಡಿದೆ. ಪಾಸಿಟಿವ್ ಇಂದ ಸ್ಟೇಬಲ್ ಗೆ ರಿವೈಸ್ ಮಾಡಿದೆ. 5600 ಕೋಟಿ ಫೆಸಿಲಿಟಿಗೆ ಸಂಬಂಧಪಟ್ಟಂತೆ ಈ ರೇಟಿಂಗ್ ರಿವೈಸ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. HG ಇನ್ಫ್ರಾನು ಕೂಡ ವಾಚ್ ಮಾಡಬಹುದು. ನಂತರ ಕ್ರಾಫ್ಟ್ಸ್ಮನ್ ಆಟೋಮೇಷನ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಜರ್ಮನಿಯಲ್ಲಿ ಒಂದು ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ. 25,000 ಯೂರೋ ಶೇರ್ ಕ್ಯಾಪಿಟಲ್ ನ ಮೂಲಕ. ಈ ಸುದ್ದಿ ಕಾರಣಕ್ಕೆ ಅಥವಾ ಈ ಸಬ್ಸಿಡಿಯರಿ ಫಾರ್ಮೇಶನ್ ಕಾರಣಕ್ಕೆ ಕ್ರಾಫ್ಟ್ಸ್ಮನ್ ಆಟೋ ಫೋಕಸ್ ಅಲ್ಲಿ ಇರುತ್ತೆ. ಇದನ್ನು ಸಹ ವಾಚ್ ಮಾಡಬಹುದು. ಪ್ರೀಮಿಯರ್ ಎಕ್ಸ್ಪ್ಲೋಸಿವ್ಸ್ ಹಾಗೂ ಇದರ ಜೊತೆಗೆ ಅಪೋಲೋ ಮೈಕ್ರೋ ಈ 2 ಸ್ಟಾಕ್ ಗಳು ಫೋಕಸ್ ಅಲ್ಲಿ ಇರುತ್ತವೆ.
ಈ ಹಿಂದೆ ನಾವು ಸುದ್ದಿಗಳನ್ನ ನೋಡಿದ್ವಿ. ಈ ಎರಡರ ಮರ್ಜರ್ಗೆ ಸಂಬಂಧಪಟ್ಟಂತೆ ಅಂದ್ರೆ ಸ್ಟೇಕ್ ತಗೊಳ್ಳೋ ಬಗ್ಗೆ ಅಪೋಲೋ ಮೈಕ್ರೋಗೆ ಈಗ ಸೆಬಿಯಿಂದ ಅಪ್ರೂವಲ್ ಸಿಕ್ಕಿದೆ. ಕಂಪನಿಯ ಓಪನ್ ಆಫರ್ ಏನಿತ್ತು 1.39 ಕ್ರೋರ್ ಶೇರ್ಗಳಿಗೆ ಅದಕ್ಕೆ ಸೆಬಿ ಅಪ್ರೂವಲ್ ಕೊಟ್ಟಿದೆ, ಮುಂದುವರಿಯಬಹುದು ಅಂತ. ಈ ಸುದ್ದಿ ಕಾರಣಕ್ಕೆ ಈ ಎರಡು ಸ್ಟಾಕ್ ಗಳು ಫೋಕಸ್ ಅಲ್ಲಿ ಇರ್ತವೆ, ಅಪೋಲೋ ಮೈಕ್ರೋ ಅಂಡ್ ಪ್ರೀಮಿಯರ್ ಎಕ್ಸ್ಪ್ಲೋಸಿವ್ಸ್. ಎರಡನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ. ಇನ್ನು ಪವರ್ ಗ್ರಿಡ್ ಕಾರ್ಪೊರೇಷನ್ ಕೂಡ ಸುದ್ದಿಲಿರುತ್ತೆ. ಕಾರಣ ಕಂಪನಿ ಗುಜರಾತ್ ರಿನ್ಯೂವಬಲ್ ಎನರ್ಜಿ ಟ್ರಾನ್ಸ್ಮಿಷನ್ ಪ್ರಾಜೆಕ್ಟ್ ಅಲ್ಲಿ ಲೋಯೆಸ್ಟ್ ಬಿಡ್ಡರ್ ಆಗಿ ಹೊರ ಬಂದಿದೆ. ಈ ಸುದ್ದಿ ಕಾರಣಕ್ಕೆ ಪವರ್ ಗ್ರಿಡ್ ಫೋಕಸ್ ಅಲ್ಲಿರುತ್ತೆ, ಇದನ್ನು ಸಹ ವಾಚ್ ಮಾಡಬಹುದು. ನೆಕ್ಸ್ಟ್ EMS ಲಿಮಿಟೆಡ್ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಯ ಪ್ರಮೋಟರ್ 4.3 ಲಕ್ಷ ಶೇರುಗಳನ್ನು ಅನ್ಪ್ಲೆಡ್ಜ್ ಮಾಡಿದ್ದಾರೆ. ಅಂದ್ರೆ ಅವರು ಪ್ಲೆಡ್ಜ್ ಮಾಡಿದ್ರು, ಅದರಲ್ಲಿ ಈಗ 4.3 ಲಕ್ಷ ಶೇರುಗಳನ್ನ ಅನ್ಪ್ಲೆಡ್ಜ್ ಮಾಡೋ ಮೂಲಕ ಪ್ಲೆಡ್ಜ್ ರಿಲೀಸ್ ಮಾಡ್ಕೊಂಡಿದ್ದಾರೆ. ಈ ಸುದ್ದಿ ಕಾರಣಕ್ಕೆ EMS ಫೋಕಸ್ ಅಲ್ಲಿರುತ್ತೆ. ಹಾಗಂತ ಪ್ಲೆಡ್ಜ್ ಇನ್ನೂ 0 ಆಗಿಲ್ಲ, ಇನ್ನು 80 ಲಕ್ಷ ಶೇರುಗಳ ಪ್ಲೆಡ್ಜ್ ಇದೆ, ಬಟ್ ಅದರಲ್ಲಿ 4.3 ಲಕ್ಷ ಶೇರುಗಳನ್ನ ಅನ್ಪ್ಲೆಡ್ಜ್ ಮಾಡ್ಕೊಂಡಿದ್ದಾರೆ. ಈ ಸುದ್ದಿ ಕಾರಣಕ್ಕೆ EMS ಫೋಕಸ್ ಅಲ್ಲಿರುತ್ತೆ, ಇದನ್ನು ಸಹ ವಾಚ್ ಮಾಡಬಹುದು. ನಂತರ ಇನೋವಾ ಕ್ಯಾಪ್ಟ್ಯಾಬ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಹಿಮಾಚಲ್ ಪ್ರದೇಶದಲ್ಲಿ 45 ಕೋಟಿ ಕ್ಯಾಪೆಕ್ಸ್ ಅನ್ನ ಅನೌನ್ಸ್ ಮಾಡಿದೆ ಬ್ರೌನ್ ಫೀಲ್ಡ್ ಎಕ್ಸ್ಪಾನ್ಷನ್ ಗೆ ಸಂಬಂಧಪಟ್ಟಂತೆ. ಈ ಸುದ್ದಿ ಕಾರಣಕ್ಕೆ ಇನೋವಾ ಕ್ಯಾಪ್ಟ್ಯಾಬ್ ಫೋಕಸ್ ಅಲ್ಲಿರುತ್ತೆ, ಸ್ಟಾಕ್ ಅನ್ನ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಇದಕ್ಕೆ ರಿಯಾಕ್ಷನ್ ಅಂತ. ನಂತರ BR ಗೋಯಲ್ ಇನ್ಫ್ರಾಸ್ಟ್ರಕ್ಚರ್ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ NHAI ಇಂದ 151 ಕೋಟಿ ಪ್ರಾಜೆಕ್ಟ್ ಸಿಕ್ಕಿದೆ. ಈ ಪ್ರಾಜೆಕ್ಟ್ ಕಾರಣಕ್ಕೆ BR ಗೋಯಲ್ ಇನ್ಫ್ರಾ ಫೋಕಸ್ ಅಲ್ಲಿರುತ್ತೆ, ಇದನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ. ಇನ್ನು ಕೇನ್ಸ್ ಟೆಕ್ನಾಲಜಿ ಇಂಡಿಯಾ ಲಿಮಿಟೆಡ್ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಬೋಸ್ ಗೇಮ್ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ ಇಂಟೆಲಿಜೆಂಟ್ ಕಂಪ್ಯೂಟಿಂಗ್ ಪ್ರಾಜೆಕ್ಟ್ಸ್ ಗೆ ಸಂಬಂಧಪಟ್ಟಂತೆ. ಈ ಸುದ್ದಿ ಕಾರಣಕ್ಕೆ ಕೇನ್ಸ್ ಟೆಕ್ ಫೋಕಸ್ ಅಲ್ಲಿರುತ್ತೆ, ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು. ಏನು ಡೈಮಂಡ್ ಪವರ್ ಇನ್ಫ್ರಾ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ನಿಯರ್ಲಿ 53 ಕೋಟಿ ಆರ್ಡರ್ ನ ಪಡ್ಕೊಂಡಿದೆ LT ಹಾಗೂ HT ಕೇಬಲ್ಸ್ ಅನ್ನ ಸಪ್ಲೈ ಮಾಡಲಿಕ್ಕೆ ಆರ್ಯನ್ ಪ್ರೋ ಸೊಲ್ಯೂಷನ್ಸ್ ಗೆ. ಈ ಆರ್ಡರ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ, ಡೈಮಂಡ್ ಪವರ್ ಇನ್ಫ್ರಾ ಕೂಡ ವಾಚ್ ಮಾಡಬಹುದು ಇದಕ್ಕೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ. ಇನ್ನು ಅಕ್ಯುಟಾಸ್ ಕೆಮಿಕಲ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಯ ಬೋರ್ಡ್ 212 ಕೋಟಿ ಕ್ಯಾಪೆಕ್ಸ್ ಅನ್ನ ಅಪ್ರೂವ್ ಮಾಡಿದೆ ಗ್ರೀನ್ ಫೀಲ್ಡ್ ಅಂಡ್ ಬ್ರೌನ್ ಫೀಲ್ಡ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಗೆ ಸಂಬಂಧಪಟ್ಟಂತೆ. ಈ ಸುದ್ದಿ ಕಾರಣಕ್ಕೆ ಅಕ್ಯುಟಾಸ್ ಕೆಮಿಕಲ್ಸ್ ಕೂಡ ಫೋಕಸ್ ಅಲ್ಲಿರುತ್ತೆ, ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು. ಏನೋ ಜುಬಿಲೆಂಟ್ ಫಾರ್ಮೋವಾ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಯ ಒಂದು ಪ್ರಾಡಕ್ಟ್ ಗೆ USFDA ಇಂದ ಅಪ್ರೂವಲ್ ಸಿಕ್ಕಿದೆ ಕಮರ್ಷಿಯಲ್ ಬ್ಯಾಚ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಲಿಕ್ಕೆ. ಈ ಸುದ್ದಿ ಕಾರಣಕ್ಕೆ ಜುಬಿಲೆಂಟ್ ಫಾರ್ಮೋವಾ ಫೋಕಸ್ ಅಲ್ಲಿರುತ್ತೆ, ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು. ನಂತರ TD ಪವರ್ ಸಿಸ್ಟಮ್ಸ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಈ ಹಿಂದೆ ಸ್ಟಾಕ್ ಸ್ಪ್ಲಿಟ್ ಅನ್ನು ಅನೌನ್ಸ್ ಮಾಡಿತ್ತು. ಅಂದ್ರೆ ₹2 ಫೇಸ್ ವ್ಯಾಲ್ಯೂ ಇದೆ, ಅದನ್ನ ₹1 ಮಾಡುವಂತ ಡಿಸಿಷನ್ ಅನ್ನು ತಗೊಂಡಿತ್ತು. ಅಂದ್ರೆ 1:2 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ. ಇವತ್ತು ಎಕ್ಸ್ ಡೇಟ್ ಆಗಿರುತ್ತೆ, ಪ್ರೈಸ್ ಅಡ್ಜಸ್ಟ್ ಆಗುತ್ತೆ. ಓಪನಿಂಗ್ ಸಂದರ್ಭದಲ್ಲಿ 50% ಡೌನ್ ಕಾಣುತ್ತೆ. ಬಟ್ ಅದಕ್ಕೇನು ನಿಮ್ಮ ಹತ್ರ ಏನಾದ್ರೂ ಇದ್ರೆ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇದು ಕಾರ್ಪೊರೇಟ್ ಆಕ್ಷನ್ ಕಾರಣಕ್ಕೆ ಆಗ್ತಿರುವಂತ ಅಡ್ಜಸ್ಟ್ಮೆಂಟ್ ಅಷ್ಟೇ. ಒನ್ಸ್ ಅಡಿಷನಲ್ ಶೇರ್ಗಳು ನಿಮ್ಗೆ ಕ್ರೆಡಿಟ್ ಆದ್ಮೇಲೆ ಅದು ಪ್ರೈಸ್ ಅಡ್ಜಸ್ಟ್ ಆಗುತ್ತೆ, ಅಲ್ಲಿವರೆಗೂ ಡೌನ್ ತೋರಿಸುತ್ತೆ. ಬಟ್ ಇದು ಕಾರ್ಪೊರೇಟ್ ಆಕ್ಷನ್ ಕಾರಣಕ್ಕೆ ಆಗ್ತಿರುವಂತ ಅಡ್ಜಸ್ಟ್ಮೆಂಟ್ ಅಷ್ಟೇ, ಹೆದರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಇನ್ ಕೇಸ್ ನಿಮ್ಮ ಹತ್ರ ಇದ್ರೆ. ಇನ್ನು IPOಗಳ ಕಡೆ ಬಂದ್ರೆ ಲಲಿತಾ ಜ್ಯುವೆಲರಿ ಮಾರ್ಟ್ ಇವತ್ತು ಲಿಸ್ಟಿಂಗ್ ಇರುತ್ತೆ, ನೋಡಬಹುದು. ಪ್ರೀಮಿಯಂ 37% ಇದೆ, ಒಳ್ಳೆ ಪ್ರೀಮಿಯಂ ಇದೆ. ನೋಡೋಣ ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ ಲಲಿತಾ ಜ್ಯುವೆಲರಿ ಶೇರ್ ಅಂತ. ನಂತರ ಹಾರಿಸನ್ ಇಂಡಸ್ಟ್ರಿಯಲ್ ಪಾರ್ಕ್ಸ್ 2.5% ಪ್ರೀಮಿಯಂ ಇದೆ, ಏನಂತ ಗ್ರೇಟ್ ಪ್ರೀಮಿಯಂ ಅಲ್ಲ, ಸ್ಟಿಲ್ ವಾಚ್ ಮಾಡಬಹುದು. ಇವತ್ತು ಲಿಸ್ಟಿಂಗ್ ಇರುತ್ತೆ, ಯಾವ ರೀತಿ ಲಿಸ್ಟ್ ಆಗುತ್ತೆ ಅಂತ. ಏನು ಟೆಂಪ್ಸನ್ಸ್ ಇನ್ಸ್ಟ್ರೂಮೆಂಟ್ಸ್ IPO ಸಬ್ಸ್ಕ್ರಿಪ್ಷನ್ ಗೆ ಇವತ್ತು ಲಾಸ್ಟ್ ಡೇ ಆಗಿರುತ್ತೆ. ಪ್ರೀಮಿಯಂ ನೋಡಬಹುದು more than 100% ಇದೆ, ಒಳ್ಳೆ ಪ್ರೀಮಿಯಂ ಇದೆ. ಇವತ್ತು ಲಾಸ್ಟ್ ಡೇ ಆಗಿರುತ್ತೆ ಸಬ್ಸ್ಕ್ರಿಪ್ಷನ್ ಗೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಕಂಪನಿಯ ಬಗ್ಗೆ. ಏನು ಆಗ್ಮೆಂಟ್ ಎಂಟರ್ಪ್ರೈಸಸ್ IPO ಅಥವಾ ಆಗ್ಮೆಂಟ್ ಎಂಟರ್ಪ್ರೈಸಸ್ IPO ಕೂಡ ಓಪನ್ ಇರುತ್ತೆ ಇವತ್ತು. ಪ್ರೀಮಿಯಂ ನೋಡಬಹುದು 48% ಇದೆ, ಇಂಟ್ರೆಸ್ಟ್ ಇರೋರು ಆಗ್ಮೆಂಟ್ ಅನ್ನು ಕೂಡ ಸ್ಟಡಿ ಮಾಡಬಹುದು. ನಂತರ ಸ್ಕೈವೇಸ್ ಏರ್ ಇವತ್ತಿಂದ ಓಪನ್ ಆಗ್ತಾ ಇದೆ, 23% ಪ್ರೀಮಿಯಂ ಆಸ್ ಆಫ್ ನಾವು ನೋಡ್ಲಿಕ್ಕೆ ಕಾಣ್ತಿದೆ. ಇಂಟ್ರೆಸ್ಟ್ ಇರೋ ಇದನ್ನು ಕೂಡ ಸ್ಟಡಿ ಮಾಡಬಹುದು. ಹಾಗೆ ಹೈಟೆಕ್ ಎಂಜಿನಿಯರ್ಸ್ 47% ಪ್ರೀಮಿಯಂ ಆಸ್ ಆಫ್ ನಾವು ನೋಡ್ಲಿಕ್ಕೆ ಕಾಣ್ತಾ ಇದೆ, ಇದು ಕೂಡ ಇವತ್ತಿಂದ ಓಪನ್ ಆಗ್ತಾ ಇದೆ, ಇದನ್ನು ಕೂಡ ಸ್ಟಡಿ ಮಾಡಬಹುದು. ಅಂಡ್ ಸಿಂಬಯೋಟಿಕ್ ಫಾರ್ಮಾ ಲ್ಯಾಬ್ 41% ಪ್ರೀಮಿಯಂ ಇದೆ, ಇಲ್ಲೂ ಕೂಡ ಒಳ್ಳೆ ಪ್ರೀಮಿಯಂ ಇದೆ, ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಇನ್ನು ಗ್ಲೋಬಲ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ಡೌ ಜೋನ್ಸ್ ಅಲ್ಲಿ ಆಸ್ ಆಫ್ ನಾವು 20 ಪಾಯಿಂಟ್ಸ್ ಅಥವಾ 0.04% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ ಡೌ ಜೋನ್ಸ್ ಫ್ಯೂಚರ್ಸ್ ಅಲ್ಲಿ. ಏನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಇಲ್ಲಿ 69 ಪಾಯಿಂಟ್ಸ್ 0.29% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ನಿಕ್ಕೈ ಸ್ವಲ್ಪ ನೆಗೆಟಿವ್ ಇದೆ, ಸ್ಟ್ರೈಟ್ ಟೈಮ್ಸ್ ಪಾಸಿಟಿವ್ ಇದೆ, ಹ್ಯಾಂಗ್ಸೆಂಗ್ more than 2% ನೆಗೆಟಿವ್ ಟ್ರೇಡ್ ಆಗ್ತಿದೆ. ತೈವಾನ್ ವೇಟೆಡ್ ಸ್ವಲ್ಪ ಪಾಸಿಟಿವ್ ಇದೆ, ಕೋಸ್ಪಿ ನಿಯರ್ಲಿ 3% ನೆಗೆಟಿವ್ ಇದೆ, ಶಾಂಘೈ ಕಂಪೋಸಿಟ್ ನಿಯರ್ಲಿ 0.5% ನೆಗೆಟಿವ್ ಇದೆ. ಅಂದ್ರೆ ಏಷ್ಯನ್ ಮಾರ್ಕೆಟ್ ಅಲ್ಲಿ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇದೆ. ಬಟ್ ಗಿಫ್ಟ್ ನಿಫ್ಟಿ ಪಾಸಿಟಿವ್ ಓಪನಿಂಗ್ ನ ಇಂಡಿಕೇಶನ್ ಅನ್ನ ಕೊಡ್ತಾ ಇದೆ, ನೋಡೋಣ ಯಾವ ರೀತಿ ಇರುತ್ತೆ ಅಂತ. ಏನು
ಕ್ರೂಡ್ ಕಡೆ ಬಂದ್ರೆ ಕ್ರೂಡ್ ಅಲ್ಲಿ ನಿಯರ್ಲಿ 2% ಡೌನ್ ಫಾಲ್ ಇದೆ, ಒಳ್ಳೆ ಬೆಳವಣಿಗೆ ಇದು. ಗೋಲ್ಡ್ ಅಲ್ಲಿ ಮೋರ್ ದನ್ 1% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. USD ಫ್ರೈಡೆ ಫ್ಲಾಟ್ ಇತ್ತು, ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಸೊ ಓವರ್ ಆಲ್ ಇಂಡಿಕೇಶನ್ ಗಿಫ್ಟ್ ನಿಫ್ಟಿ ಇಂದ ಪಾಸಿಟಿವ್ ಇದೆ. ಕ್ರೂಡ್ 2% ಡೌನ್ ಇದೆ, ಒಳ್ಳೆ ಬೆಳವಣಿಗೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸರಿ ಗೆಳೆಯರೆ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ, ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.